ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ. ತಿರುಮಲಕ್ಕೆ ತಲುಪಿದ್ದೀವಿ. ಗೋವಿಂದ. ಪರಿಪೂರ್ಣವಾದಂತಹ ದರ್ಶನ ಅಂತೂ ಆಗಿತ್ತು ಗೆಳೆಯರ. ಅಲ್ಲಿ ಮೇಲೂ ಮಂಗಾಪುರದಲ್ಲಿ ದರ್ಶನ ಆಗಿದೆ. ಅರ್ಧ ಗಂಟೆ ನಿಂತಿದ್ವಿ ಅನ್ಕೋತೀನಿ ಕ್ಯೂಗೆ, ಅಷ್ಟೇ ಬೇಗ ಆಗೋಗುತ್ತೆ ದರ್ಶನ. ಕ್ಯಾಮ್ರಾ ಅಥವಾ ಫೋನ್ಸ್ಗಳು ಅಲವ್ ಇಲ್ದಿರೋದ್ರಿಂದ ಶೂಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಬಸ್ಸಲ್ಲಿ ಹೋಗ್ತಿರೋದ್ರಿಂದ ಏನಾದ್ರು ಟೆಂಪಲ್ ಮುಂದೆ ಪಾಸ್ ಆದರೆ ಶಾರ್ಟ್ಸ್ಗಳನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. KSTTC ಬಸ್ನ ಬಿಟ್ಟು ಈಗ ಈ ತಿರುಪತಿದು ಲೋಕಲ್ ಬಸ್ನ ಹತ್ತುವಂಥ ಸಮಯ. ಯಾಕಂತ ಅಂದರೆ ತಿರುಪತಿ ಮೇಲ್ಗಡೆಗೆ KSTTC ಬಸ್ಗಳು ಯಾವುದೂ ಅಲವ್ ಇಲ್ಲ. ಗೋವಿಂದ. ತಿರುಪತಿ ಮೇಲ್ಗಡೆ KSTTC ಬಸ್ಗಳು ಅಲವ್ ಇಲ್ದಿರೋ ಕಾರಣ ಈಗ ನಾವು ಇಲ್ಲಿಯ ತಿರುಪತಿಯ ಲೋಕಲ್ ಬಸ್ಗಳನ್ನ ಹಿಡ್ಕೊಂಡು, ಅಂದರೆ ಅವರೇ ಅರೇಂಜ್ ಮಾಡಿರ್ತಾರೆ, ಜಸ್ಟ್ ಬಂದು ಕುತ್ಕೊಳ್ಳೋದು ಅಷ್ಟೇ. ಈಗ ಮೇಲ್ಗಡೆ ಈ ಬಸ್ ಕರ್ಕೊಂಡು ಹೋಗ್ತಾರೆ. ವಿಷ್ಣುವಿನ ಮೇಲೆ ಕೋಪ ಮಾಡಿಕೊಂಡು ಶ್ರೀಲಕ್ಷ್ಮಿ ವೈಕುಂಠದಿಂದ ಭೂಲೋಕಕ್ಕೆ ಬಂದ್ಬಿಡ್ತಾಳೆ. ಅವಳನ್ನ ಹುಡುಕೊಂಡು ಶ್ರೀ ವಿಷ್ಣು ಕೂಡ ಭೂಮಿಗೆ ಬರ್ತಾನೆ. ವಿಷ್ಣು ಭೂಮಿಗೆ ಬರ್ತಿದ್ದಂಗೆ ಸಹಜ ಮಾನವನ ಗುಣಗಳು ಬಂದು ತಾನು ಯಾಕೆ ಇಲ್ಲಿಗೆ ಬಂದಿದ್ದಾನೆ ಅನ್ನೋದೇ ಮರ್ತೋಗ್ಬಿಡುತ್ತೆ. ತ್ರೇತಾಯುಗದಲ್ಲಿ ವೇದಾವತಿ ರಾಮನಿಗೆ ನೀವು ನನ್ನನ್ನು ಮದುವೆ ಆಗಿ ಅಂತ ಕೇಳಿದಾಗ ರಾಮ, ನಾನೀಗ ಏಕಪತ್ನಿ ವ್ರತಸ್ಥ, ನಾನು ನಿನ್ನನ್ನು ಮದುವೆ ಆಗೋದಾದರೆ ಕಲಿಯುಗದಲ್ಲಿ ಶ್ರೀನಿವಾಸನ ರೂಪದಲ್ಲಿ ಬಂದು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿ ಕಲಿಯುಗದಲ್ಲಿ ವೇದಾವತಿ ಪದ್ಮಾವತಿಯಾಗಿ ಜನ್ಮ ತಾಳ್ತಾಳೆ. ತಾನು ಕೊಟ್ಟ ಮಾತಿನಂತೆ ಶ್ರೀ ವಿಷ್ಣು ಕಲಿಯುಗದಲ್ಲಿ ಶ್ರೀನಿವಾಸನ ರೂಪದಲ್ಲಿ ಬರ್ತಾನೆ, ಪದ್ಮಾವತಿನ ಮದುವೆ ಆಗ್ತಾನೆ. ಇದರಿಂದ ಕೋಪಗೊಂಡಂತ ಶ್ರೀಲಕ್ಷ್ಮಿ ಬಂದು ನೀವು ಯಾಕೆ ಪದ್ಮಾವತಿನ ಮದುವೆ ಆದ್ರಿ ಅಂತ ಪ್ರಶ್ನೆ ಕೇಳಿದಾಗ ಶ್ರೀನಿವಾಸನು ನಿಂತ ಜಾಗದಲ್ಲೇ ಕಲ್ಲಾಗಿ ಹೋಗ್ತಾನೆ. ಆ ಜಾಗನೇ ಇವತ್ತಿನ ತಿರುಪತಿ. ಭಕ್ತರ ಉದ್ಧಾರಕ್ಕಾಗಿ ಶ್ರೀನಿವಾಸ ತಿರುಮಲದಲ್ಲಿ ನೆಲೆ ಊರಿದ್ರೆ ಪದ್ಮಾವತಿಯು ಅಲಮೇಲು ಮಂಗಾಪುರದಲ್ಲಿ ನೆಲೆ ಊರ್ತಾಳೆ, ಹಾಗೂ ಲಕ್ಷ್ಮಿ ಕರವೀರಪುರದಲ್ಲಿ ನೆಲೆ ಊರ್ತಾಳೆ. ಇದು ತಿರುಪತಿಯ ಕತೆ, ಇತಿಹಾಸ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಅದು ಸೆಂಟ್ರಲ್ ಬಸ್ ಸ್ಟೇಷನ್, ಬಾಲಾಜಿ ಬಸ್ ಸ್ಟೇಷನ್. ಇದು ಮಿನಿ ಬಸ್ ಸ್ಟೇಷನ್, ರಾಮ್ ಬಗೀಚಾ ಬಸ್ ಸ್ಟಾಪ್. ಇವಾಗ ನೀವೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದುಬಿಟ್ಟು ಮುಕ್ಕಾಲವ್ರೆ ಪಾಸ್ 7:45 7:45 ವಾಪಸ್ ಬಂದು ಈ ಕಟ್ಟ ಮೇಲೆ ಇಲ್ಲೇ ಕೂತ್ಕೊಂಡಿರಿ. ರೂಪ ಕರ್ಕೊಂಡೋಗಿ ಚಪ್ಪಲ್ಸ್ ಮೊಬೈಲ್ಸ್ ಎಲ್ಲ ಇಲ್ಲಿ ಬಿಟ್ಬಿಟ್ಟು ದರ್ಶನಕ್ಕೂ ಲೈನ್ ಹತ್ರ ನಾವೇ ಕರ್ಕೊಂಡೋಗಿ ತಿರುಮಲಕ್ಕೆ ತಲುಪಿದ್ದೀವಿ. ಈಗ ತಿಂಡಿ ತಿನ್ನೋದೊಂದು ಬಾಕಿ ಇದೆ. ಬ್ರೇಕ್ಫಾಸ್ಟ್ಗೆ 45 ಮಿನಿಟ್ಸ್ ನಮಗೆ ಒಂದು ಟೈಮ್ ಸ್ಕೆಡ್ಯೂಲ್ ಕೊಟ್ಟಿದ್ದಾರೆ. ಫುಲ್ಲು ಸ್ಟ್ರಿಕ್ಟ್ ಆಗಿದ್ದಾರೆ ನಮ್ಮ ಗೈಡ್ ಅಂತೂ. 7:45 ಅಲ್ಲಿ ಇರಬೇಕು ಅಂದರೆ ಇಲ್ಲಿ ಇರಲೇಬೇಕು, ಇಲ್ಲಾಂದರೆ ಮೋಸ್ಟ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ಏನೋ ಗೊತ್ತಿಲ್ಲ. ಗೈಡು ನಮಗೆ 45 ನಿಮಿಷ ಟೈಮ್ ಕೊಟ್ಟಿದ್ರು. ಅವ್ರ ಮೇಲಿರೋ ಭಯಕ್ಕೆ ನಾವು 30 ನಿಮಿಷಕ್ಕೆ ಊಟ ಮಾಡ್ಕೊಂಡು ಬಂದು ನಿಂತಿದ್ವಿ. ಅಲ್ಲಿ ನೋಡಿದ್ರೆ ನಮಗಿಂತ 10 ನಿಮಿಷ ಮುಂಚೆ ಊಟ ಮಾಡಿಕೊಂಡು ನಮ್ಮ ಬಸ್ಸಲ್ಲಿ ಇದ್ದಿದ್ದ ಜನ ಗೈಡ್ ಮೇಲೆ ಇದ್ದಿದ್ದ ಭಯಕ್ಕೆ ಬೇಗ ಬಂದು ನಿಂತ್ಬಿಟ್ಟಿದ್ರು. ಒಟ್ಟಿನಲ್ಲಿ ಹೊಟ್ಟೆಗೆ ಒಳ್ಳೆ ಟಿಫನ್ ಬಿದ್ದಿದ್ರಿಂದ ದೇವ್ರ ದರ್ಶನ ಮಾಡೋಕ್ಕೆ ಎನರ್ಜಿ ಇತ್ತು. ಹಾಗಾಗಿ ಟೆಂಪಲ್ ಕಡೆಗೆ ನಮ್ಮ ಪಯಣ ಮುಂದುವರ್ಸಿದ್ವಿ. ATT ವ್ಲಾಗ್ಸ್ ಕುಟುಂಬದವರಿಗೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ
few hours later. ಅದ್ಭುತವಾದ ದರ್ಶನ ಆಯಿತು. 9 ಕಾಲಿಗೆ ನಾವು ಕ್ಯೂ ಅಲ್ಲಿ ನಿಂತಿದ್ದು, ಬಟ್ ಕ್ಯೂ ಸ್ಟಕ್ ಆಗಿತ್ತು, ಬಿಟ್ಟಿರಲಿಲ್ಲ. ಅಂದರೆ ನಮ್ಗೆ ಇದ್ದಿದ್ದೆ ಸ್ಲಾಟು 10:30 to 11 o'clock ಸ್ಲಾಟ್. ಅದು 11 o'clock ಓಪನ್ ಆಗಬೇಕಾಗಿದ್ದಂಥ ಕ್ಯೂ ಅದು 12 o'clock ಓಪನ್ ಆಯಿತು. 12 o'clock ಓಪನ್ ಆದರೂ ನಮಗೆ 1 ಕಾಲ ಅಷ್ಟರಲ್ಲ ಪರಿಪೂರ್ಣವಾದಂಥ ದರ್ಶನ ಅಂತೂ ಆಗಿತ್ತು ಗೆಳೆಯರೆ. ದರ್ಶನ ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ಮಧ್ಯಾಹ್ನ ಆಗ್ದಂಗೆ ಹೊಟ್ಟೆ ತಾಳ ಹಾಕ್ತಾ ಇತ್ತು. ಲಡ್ಡು ತಿನ್ನಕ್ಕೆ ಇದಕ್ಕಿಂತ ಒಳ್ಳೆ ಸಮಯ ಬೇಕಾ ಅಂತ ನಾವು ಆದಷ್ಟು ಬೇಗ ಓಡಿ 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 ಲಡ್ಡು ಕೌಂಟರ್ಗೆ ಹೋಗಿ ನಮ್ಮ ಪ್ಯಾಕೇಜಲ್ಲಿ ಇದ್ದಂಥ ಪರ್ ಹೆಡ್ 2 ಲಡ್ಡುಗಳನ್ನ ಎತ್ಕೊಂಡು ಟೇಸ್ಟ್ ಮಾಡಿದ್ವಿ. ಆಹಾ, ಆನಂದ, ಮಹದಾನಂದ. ಏನು ಸಖತ್ತಾಗಿತ್ತು ಅಂತೀರ ಲಡ್ಡು. ಅದ್ಭುತವಾಗಿತ್ತು, ಅತ್ಯದ್ಭುತವಾಗಿತ್ತು. ಊಟ ಒಂದು ಬಾಕಿ ಇದೆ. ಊಟ ಮುಗಿಸಿ ಡೈರೆಕ್ಟ್ ಮತ್ತೆ ಅಲ್ಲಿಂದ ವಾಪಸ್ ಮೈಸೂರಿಗೆ. ನನ್ನ ಜೊತೆ ಟ್ರಾವೆಲ್ ಮಾಡಿದಂಥ ಒಂದಷ್ಟು ಜನಗಳೇನಿದ್ದಾರೆ ಅವ್ರ ಜೊತೆ ಮಾತಾಡಿಸಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ನಿಮ್ಮ ಮುಂದೆ ತಂದಿಡುವಂಥ ಪ್ರಯತ್ನ ನಾನು ಮಾಡ್ತೀನಿ.